ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಹಣ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಮಹತ್ತರವಾದ ಬದಲಾವಣೆ ಬಗ್ಗೆ ಮಾಹಿತಿ ಬರ್ತಾ ಇದೆ. ಇದರಿಂದ ನಿಮಗೆ ಅನುಕೂಲ ಆಗುತ್ತೋ ಅನಾನುಕೂಲತೆ ಆಗುತ್ತೋ ಈ ಎಲ್ಲ ವಿಚಾರಗಳ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಆಲ್ರೆಡಿ ನಿಮಗೆ ಗೊತ್ತೇ ಇದೆ, ಗೃಹಲಕ್ಷ್ಮಿ 16ನೇ ಕಂತು ಜಮಾ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಣ ಇನ್ನೂ ಕೂಡ 2 ತಿಂಗಳು ಹಣ ಬರಬೇಕು. ಜನವರಿ ಸೇರಿದರೆ 3 ತಿಂಗಳು ಗೃಹಲಕ್ಷ್ಮಿ ಹಣ ಬರಬೇಕು. ಅನ್ನಭಾಗ್ಯ ಹಣ ಇನ್ನೂ 3-4 ತಿಂಗಳ ಹಣ ಬರಬೇಕಾಗಿದೆ, ಓಕೆನಾ. ಬಟ್ ಆದರೆ ಈಗ ಇಂಥ ಸಮಯದಲ್ಲಿ ಈಗ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಏನಪ್ಪ ಅಂದರೆ, ಏನೀಗ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿ ಪ್ರಕ್ರಿಯೆ ಮುಂದುವರಿತಾ ಇತ್ತು ಅಂದರೆ, ಸರ್ಕಾರದಿಂದ ಮುಖ್ಯಮಂತ್ರಿಯವರ ಅಪ್ರೂವಲ್ ತಗೊಂಡು ಮಹಿಳಾ ಮತ್ತು ಆರ್ಥಿಕ ಇಲಾಖೆಯಿಂದ, ಹಣಕಾಸು ಇಲಾಖೆ ಅಥವಾ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ವರ್ಗಾವಣೆ ಆಗ್ತಿತ್ತು. ಅಲ್ಲಿಂದ ಪ್ರೋಸೆಸ್ ಆಗಿಬಿಟ್ಟು DD ಅವರಿಂದ ಪ್ರೋಸೆಸ್ ಆಗಿ DBT ಮೂಲಕ ಎಲ್ಲ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುವಂಥದ್ದು ಸಹಜವಾದ ಪ್ರಕ್ರಿಯೆ. ಬಟ್ ಈಗಿರ್ತಕ್ಕಂಥ ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಏನೀಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಾಲೂಕ್ ಪಂಚಾಯಿತಿ ಆಫೀಸ್ಗಳಿಗೆ ಹಣವನ್ನು ವರ್ಗಾವಣೆ ಮಾಡಿಬಿಟ್ಟು ಈ ಹಣ ವರ್ಗಾವಣೆ ಪ್ರಕ್ರಿಯೆಯನ್ನು, ಆ ಒಂದು ಸಂಪೂರ್ಣ ನಿರ್ವಹಣೆಯನ್ನು ತಾಲೂಕ್ ಪಂಚಾಯಿತಿ ಆಫೀಸ್ಗಳಲ್ಲಿ ಅವರು ಅದನ್ನು ಪ್ರಕ್ರಿಯೆ ಮುಂದುವರಿಸಬೇಕು. ಆಯಾ ಪಂಚಾಯಿತಿಗೆ ಸಂಬಂಧಪಟ್ಟವರು ಆ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಈಗ ಅದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಚರ್ಚೆ ನಡೀತಾ ಇದೆ. ಈ ನಿರ್ಧಾರವನ್ನು ನಿಜವಾಗ್ಲೂ ತೆಗೆದುಕೊಂಡ್ರೆ ಇಷ್ಟು ಈಸಿಯಾಗಿ ಏನು DBT ಮುಖಾಂತರ ನೇರವಾಗಿ ಈ ಮಧ್ಯವರ್ತಿಗಳ ಹಾವಳಿ ತಪ್ಪಿಸ್ಲಿಕ್ಕೆ ಅಂತಲೇ DBT ಮುಖಾಂತರ ನೇರವಾಗಿ ಹಣ ಜಮಾ ಆಗ್ತಾ ಇತ್ತು. ಬಟ್ ಆದರೆ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಮತ್ತೆ ಶುರುವಾಗುವಂಥ ಸಾಧ್ಯತೆ ಇದೆ. ಈ ರೀತಿ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಇದು ಮಹಿಳೆಯರಿಗೆ ಪ್ಲಸ್ ಪಾಯಿಂಟ್ ಆಗಲ್ಲ, ನೆಗೆಟಿವ್ ಪಾಯಿಂಟ್ ಆಗುತ್ತೆ. ಯಾಕೆ ಅಂದರೆ ಮಹಿಳೆಯರಿಗೆ ಈಗ ಮೊದಲೇ ಕಂಪೇರ್ ಮಾಡಿದ್ರೆ DBT ಮೂಲಕ ಹಣ ಜಮಾ ಆಗುವಂಥದ್ದು ಸುಮಾರು 8ರಿಂದ 10 ದಿನಕ್ಕೆ 90%ಗಿಂತ ಹೆಚ್ಚು ಮಹಿಳೆಯರಿಗೆ ಬಿಡುಗಡೆ ಆಗ್ತಾ ಇತ್ತು. ಬಟ್ ಆದರೆ ಈಗ ತಾಲೂಕ್ ಪಂಚಾಯಿತಿಗೆ ಬಂದು ತಾಲೂಕ್ ಪಂಚಾಯಿತಿ ಆಫೀಸಿಂದ, ನಿಮಗೆ ಗೊತ್ತೇ ಇದೆ ಈಗೆಲ್ಲ ತಾಲೂಕ್ ಪಂಚಾಯಿತಿಯಿಂದ ಏನೇ ಕೆಲಸ ಆಗಬೇಕು ಅಂದರೂ ಸಹ ಲಂಚ ಕೊಡುವಂಥ ಪರಿಸ್ಥಿತಿ ಇದೆ, ಓಕೆನಾ. ಹಾಗಾಗಿ ಇದರಲ್ಲೂ ಕೂಡ ಏನಾದರೂ ಆ ರೀತಿ ಆಗುತ್ತಾ ಅಂತ ಕೆಲವೊಂದು ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ. ಖಂಡಿತವಾಗ್ಲೂ ಇದು ಮಾಡದೇ ಇದ್ದರೆ ಒಳ್ಳೆಯದಾ ಅಥವಾ ಹೀಗೆ ಮಾಡಿದರೆ ಒಳ್ಳೆಯದಾ, ನಿಮ್ಗೇನು ಅನಿಸುತ್ತೆ? ಇದೇ ರೀತಿ ಮುಂದುವರೆದ್ರೆ ಒಳ್ಳೆಯದಾ? ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸಂಪೂರ್ಣವಾದ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ, ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ, ನ್ಯೂಸ್ ಚಾನಲ್ನಲ್ಲಿ ಏನು ಬಂದಿದೆ ಅದನ್ನು ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಹಾಕಿರ್ತೀನಿ. ಪ್ರತಿಯೊಬ್ಬರು ಜಾಯಿನ್ ಆಗಿ ಮಿಸ್ ಮಾಡದೆ ನೋಡಿ, ಓಕೆನಾ. ಏನಿದೆ ಲೇಟೆಸ್ಟ್ ಅಪ್ಡೇಟು ನಿಮಗೆ ಕೊಡುವಂಥ ಕೆಲಸ ಮಾಡಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.